ವಿಠಲ ಪಾಂಡುರಂಗ ವಿಠಲ ಅಲ್ಲು ಸಲ್ಲ ಇಲ್ಲು ಸಲ್ಲ ಪಾಂಡುರಂಗ ವಿಠಲ. ಗುರು ಈ ಸ್ಕೂಲ್ಗೆ ಹೋಗೋ ಮಕ್ಳೆಲ್ಲ ಸಾವುಕಾರ ಮಕ್ಳೆ ಅಂತ ಹೆಂಗ್ ಹೇಳ್ತೀಯ? ಲೇ ದಡ, ಬಡವ್ರ ಕೈಲಿ ಸ್ಕೂಲ್ ನೋಡ್ಕೊಳ್ಳೋ ಡೊನೇಷನ್ ಕೊಡಕ್ಕಾಗತ್ತೇನಾ? ಅದಕ್ಕೆ ಸಾವುಕಾರ ಮಕ್ಳೇನೆ ಸ್ಕೂಲ್ಗೆ ಹೋಗೋದು. ಒಂದೇ ಒಂದು ಮಗುನ ಕಿಡ್ನಾಪ್ ಮಾಡಿದ್ರೆ ಸಾಕು ಕಣ, ಅವ್ರ ಅಪ್ಪನ ಕೆಪಾಸಿಟಿ ತಿಳ್ಕೊಂಡು 1,00,000ದಿಂದ 50,00,000 ತನಕ ಪೀಕಿಸ್ಬಹುದು. ಗುರು ಒಂದು ಹೆಣ್ಣು ಮಗು ತುಂಡಿಗೆ ದತ್ತಪ್ಪಗೆ ಹೆಂಗಿದೆ ಗುರು? ಅವನ್ನ ತಾಕ ಬಂದ್ಬಿಟ್ರೆ ಅವ್ರ ಅಪ್ಪನ ಹತ್ರ 50,00,000 ಪೀಕಿಸ್ಬಿಡ್ಬೋದು. ಎತ್ತಕ ಬಂದ್ಬಿಟ್ಟ. ನೀನು ಬಾಯಿ ಪಚ್ಚಲ್ ನೀರು ಎಲೆ ಬಾದ ತಕ್ಷಣ ಕರು ತಕ್ಷಣ ಬರೋಕೆ ಅದೇ ನೀನೇನೋ ಗೂಬೆ ಅನ್ಕಡೇನೋ ಅದನ್ನ. ಏನ್ ಕಾಲದ ಮಕ್ಳು ಹಂಗಲ್ಲ. ಅಕಸ್ಮಾತ್ ನೀನು ಅದನ್ನ ಕಿಡ್ನಾಪ್ ಮಾಡಕ್ ಹೋಗೋದು, ಅದು ಕಯ್ಯ ಪಯ್ಯ ಅನ್ನೋದು, 3 ಜನ ಎಲ್ಲ ಸೇರ್ಕೊಂಡು ನಿನ್ ಚೆನ್ನಾಗಿ ಮಾಂಜ ಕೊಡೋದು, ಅವೆಲ್ಲ ಯಾಕೆ ಬೇಕು ನೋಡು? ಆ ಮಕ್ಳಿಗೆ ಏನ್ ಇಷ್ಟನೋ ಅದನ್ನ ನಾವು ಕೈನಲ್ಲಿ ಹಿಂಗ್ ಇಟ್ಕೊಂಡು ಆಡಿಸ್ತಾನೇ ಇರ್ಬೇಕು. ಚಾಕ್ಲೇಟ್ ಕೊಡಿ. ನಿಂಗೆ ಚಾಕ್ಲೇಟ್ ಅಂದ್ರೆ ಇಷ್ಟನಾ? ನಂಗೆ ಚಾಕ್ಲೇಟ್ ಪಂಚ ಪ್ರಾಣ. ನೀವೆಲ್ಲ ಚಾಕ್ಲೇಟ್ ಕೊಟ್ರೆ ನೀವೇನ್ ಕೆಲಸ ಹೇಳಿದ್ರು ಮಾಡ್ತೀನಿ. ಏನ್ ನಿನ್ನ ಹೆಸರು? ನನ್ನ ಹೆಸರು ಪುಟ್ಟಿ. ನಡುತ್ತೆ ನಮ್ದೊಂದು ಅಡ್ಡ ಇದೆ, ಅಲ್ಲಿ ಬೇಜಾನ್ ಚಾಕ್ಲೇಟ್ ಸಿಗುತ್ತೆ, ಅಲ್ಲಿಗೆ ಬರ್ತೀಯಾ? ನಾನ್ ಬರೋಕ್ಕಿಲ್ಲ. ಶೌಟಿಂಗ್ ಬೇಡ ಕಣೋ, ಮಗು ಎದುರ್ಕೊಳ್ಳುತ್ತೆ. ಪುಟ್ಟಿ, ನಿಮ್ಮಪ್ಪ ದೊಡ್ಡ ಸಾವುಕಾರನಾ? ನಮ್ಮಪ್ಪ ದೊಡ್ಡ ಸಾವುಕಾರ. ನೀ ಬೇರೆ ಅವ್ನ ಕೈ ಸಿಕ್ಕಿದ್ರೆ ಅದಲ್ಲ ಯಾಕೆ ಮಗು ಗಾಬರಿ ಆಗಿದ್ಯಾ? ಅಂಕಲ್, ನಾನಿಬ್ರು ಕಿಡ್ನಾಪ್ ಮಾಡಕ್ ಟ್ರೈ ಮಾಡ್ತಾ ಇದ್ದಾರೆ ಅಂಕಲ್. ಎಲ್ಗೆ ಹೋಗ್ಬೇಕು? ನಾನು ನಮ್ಮ ಪಾಂಡುರಂಗ ದೊಡ್ಡಪ್ಪನ ಮನೆಗೆ ಹೋಗ್ಬೇಕು. ನಿಮ್ಗೆ ಚಾಕ್ಲೇಟ್ ಕೊಡ್ತೀನಿ, ನಾನು ತಗೊಂಡೋಗಿ ಬಿಡ್ತೀರಾ? ಸರಿ ಬಾ. ರೌಡಿಗಳು. ಏಯ್ ತಪ್ಪು ಕೂತ್ಕೊಳ್ಳೆ, ಎಲ್ಲ ಒಂದೇ ಗ್ಯಾಂಗು. ಏ ದಾಂಡಿಗಿರ, ನನ್ನ ಯಾಕೋ ಹೇಳ್ಕೊಂಡ್ ಬಂದಿದ್ದೀರಾ? ನಿಮ್ಮಪ್ಪ ನೀನು ಕರ್ಸಿ ಅವಳ ಹತ್ರ ದುಡ್ಡು ವಸೂಲಿ ಮಾಡಕ್ಕೆ. ಓ, ಹಿಂದಿ ಫಿಲಮ್ ಅಲ್ಲಿ ಕಿಡ್ನಾಪ್ ಮಾಡ್ತಾರಲ್ಲ ಆತರ ಮಾಡಿದೀರಾ? ಏನು ಭಾರಿ ಚುರುಕಾಗಿದ್ಯಾ? ಅಪ್ಪ ಫೋನ್ ನಂಬರ್ ಕೊಡು. ನಮ್ಮ ಅಪ್ಪನ ಹತ್ರ ಫೋನೇ ಇಲ್ಲ. ಇನ್ನೇನಿದೆ? ಮೊಬೈಲ್ ಇದೆ. ನಿನ್ನ ಮಕ್ಕೆ ಅವ್ನ್ ಕೇಳಿದೋದೆ, ನಿಮ್ಮ ಅಪ್ಪನ ಮೊಬೈಲ್ ನಂಬರ್ ಅದನ್ನೇ ಕೊಡು. ಕೊಡಕ್ ಆಗಲ್ಲ. ಒಂದ್ ಪುಟ್ಟ ಅಂದ್ರೆ ಬಂಡೆಗೆ ಅಂಟ್ಕೊಂಡ್ಬಿಡ್ಬೇಕು. ನಾನ್ ಬಿಟ್ರು ನಿಂಗ್ ಅದೇ ಗತಿ. ನಮ್ಮ ಅಣ್ಣು ಏನೋ ತಿಳ್ಕೊಂಡಿದ್ಯಾ? ಈ ಅಣ್ಣಗ್ ಮುಂದ್ ಕುಡಿಯೋನೋ ತಿಳ್ಕೊಂಡ್ಬಿಟ್ಟಿದ್ಯಾ? 2 ಮಾಡ್ರು ಮಾಡೋಣ. ನಾನು 2 ಮಲ್ರು ಮಾಡಿದೀನಿ. ವಾಟರ್ ಬಾಟ್ಲ್ ಅಷ್ಟು ಇದೆಯಾ? ನೀನು ಮಲ್ಡ್ರು ಮಾಡಿದ್ಯಾ? ಜಿಲ್ಲೆ ತುಂಬಾ ಕತೆ ಕೊಡ್ತಾ ಇತ್ತಾ, ಮಲ್ರು ಮಾಡ್ಬಿಟ್ಟೆ. ಓ, ನಾಗ್ತಾ ಇದ್ದೀರಾ? ಗುರುವಾರ ಅಂತ ಸುಮ್ನೆ ಇದ್ದೀನಿ, ಇಲ್ಲಾಂದ್ರೆ ನಿಮ್ಮಿಬ್ಬರನ್ನ ತುಳಿದು ಗುರು ನಡಿ ಗುರು. ಬಾರ. ಅವ್ರಿಗೆ ಭಾರಿ ಘಾಟಿ ಅವಳೆ, ಹುಷಾರಾಗೆ ಡೀಲ್ ಮಾಡ್ಬೇಕು ನಾವು. ಮೊದ್ಲು ವಿವೇಕ್ಕೊಂಡು ಡೀಲ್ ಮಾಡೋಣ ಇರು. ನನ್ನ ಮಗನ್ ಕರ್ಕೊಂಡ್ಬಂದ್ 3 ದಿವಸ ಆಯ್ತು, ನಯಾ ಪೈಸಾ ಹುಟ್ಲಿಲ್ಲ. ಅಯ್ಯೋ. ಹಲೋ, ಯಾರು ವಿವೇಕ್ ಅವ್ರ ಅಪ್ಪನಾ? ಯೋ, ನಿನ್ನ ಮಗ ಜೀವಂತವಾಗ್ಬೇಕು ಅಂದ್ರೆ 10 ಲಕ್ಷಕ್ಕಿಂತ 1 ಪೈಸಾನು ಕಡಿಮೆ ಆಗಕ್ಕಿಲ್ಲ. ತಂದು ಕೊಡ್ಬೇಕು, ಇಲ್ಲ ಅಂದ್ರೆ ನಿನ್ನ ಮಗನ್ನ ಪೀಸ್ ಮಾಡ್ಬಿಟ್ಟು ನಿಮ್ಮನೆಗೆ ಪಾರ್ಸಲ್ ಮಾಡ್ಬಿಡ್ತೀನಿ. ಯಾವಾಗ ಕೊಡ್ಬೇಕು, ಎಲ್ಲಿ ಕೊಡ್ಬೇಕು ಅಂತ ಆಮೇಲೆ ಹೇಳ್ತೀನಿ. ಮಾಡ್ಗಯ್ಯ. ನೀನ್ ಯಾರು ಅಂತ ಮೊದ್ಲು ಹೇಳು. ನೀನು ಕಿಡ್ನಾಪ್ ಕಡೆ ಅಲ್ಲ ತಾನೆ? ಇಲ್ಲ, ನನ್ನ ಹೆಸರು ಪುಟ್ಟಿ ಅಂತ. ನಾನು ಸಾವುಕಾರ ಶಾಂಬಯ್ಯನ್ ಮಗ ಅಂತ. ನಮ್ಮಪ್ಪ ದೊಡ್ಡ ಸಾವುಕಾರ. ದಾಂಡಿನ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾರೆ. ನನ್ನನ್ನ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾರೆ. ನೀನೇ ಪುಣ್ಯವಂತೆ, ನೀನ್ ಕಿಡ್ನಾಪ್ ಆಗಿದ್ರು ಆರಾಮಾಗಿ ಓಡಾಡ್ಕೊಂಡಿದ್ಯಾ. ನನ್ ಸತಿ ನೋಡು ಹಿಂಗ್ ಕಟ್ಟಾಕ್ಬಿಟ್ಟಿದ್ದಾರೆ. ಬಿಡಿ, ಒಂದ್ ಹೆಲ್ಪ್ ಮಾಡ್ತೀಯಾ? ನನ್ನ ಕಟ್ಬಿಟ್ಬಿಡ್ತೀಯಾ? ಮೆತ್ತಿ ತಪ್ಪಿಸ್ಕೊಂಡು ಓಡಾಡ್ಬಿಡ್ತೀನಿ. ಡುಮ್ಮಿ,
ನಮ್ ಜಾಗಕ್ಕೆ ಬಂದ್ಬಿಟ್ಟು ನಮ್ಗೆ ಗುಲಾಬ್ ಜಾಮೂನ ನಿನ್ನ ಆಟ ನಮ್ಮ ಹತ್ರ ನಡೆಯಲ್ಲ. ಹೇಳಿ ನಿಮ್ಮ ಅಪ್ಪನ ಹೆಸರೇನು? ನಮ್ಮಪ್ಪ ಹೆಸರು ಚೆನ್ನಪ್ಪ. ದೊಡ್ಡ ಮಾಡ್ಕವನ ಚಡಿ ಡಬ್ಬಲ್ ಯಾವಾಗ್ಲೂ ಇಟ್ಕೊಂಡಿರ್ತಾನೆ. ಫೋನ್ ನಂಬರು ನಂಗೆ ಹೊಟ್ಟೆ ಹಸಿವಾಗ್ತಿದೆ. ಹಸಿವಾದಾಗ ಯಾವ್ದು ಜ್ಞಾಪಕ ಇರಲ್ಲ. ಇವಳ ನನ್ನ ಅವ್ರಂಗೆ ಆಟ ಆಡ್ತಾವಳೆ. ಮೊದ್ಲು ವಿವೇಕನ್ ವಿಚಾರಿಸ್ಕೊಳ್ಳೋಣ, ಆಮೇಲೆ ಇವಳು ವಿಚಾರಿಸ್ಕೊಳ್ಳೋಣ. ಏಯ್ 2 ದಿವಸ ನೀನ್ ಇಲ್ಲ ಬಿದ್ದಿರು. ಕೂತ್ಕೊಳ್ಳಿ, ಕೈ ಕಟ್, ಬಾಯ್ ಮತ್. ಏನಾರು ನಕ್ರ ಇಕ್ರ ತೋರ್ಸಿದ್ರೆ ತುಂಡು ಮಾಡಿ ಕತ್ತರಿಸ್ಬಿಡ್ತೀನಿ. ಕತ್ತರಿಸ್ಬಿಟ್ಟು ತುಂಡು ಮಾಡಾಕ್ ಬಿಡ್ತೀನಿ. ನಡೆಯಲ್ಲ. ಲೋ ವಿವೇಕ, ವಿವೇಕ ಅಂತ ಎಷ್ಟಿಟ್ಕೊಂಡೆ ಸಾಲ್ದು ಕಣೋ. ಸ್ವಲ್ಪ ವಿವೇಕನು ಇರ್ಬೇಕು. ಅಣ್ಣ ತುಂಬಾ ಹೊಟ್ಟೆ ಹಸಿತಾ ಇದೆಯಣ್ಣ, ತಿನ್ನಕ್ಕೇನಾದ್ರೂ ಕೊಡೋಣ? ಲೈಟ್ ಉಂಟು, ತೆಪ್ಪಗಿರ್ಬೇಕು. ನಿಮ್ಮಪ್ಪನ ಫೋನ್ ನಂಬರ್ ನೆನಪಾಯ್ತಾ? ತಿನ್ನಕ್ ಕೊಟ್ರೆ ನೆನಪು ಮಾಡ್ಕೊಂಡು ಹೇಳ್ತೀನಿ. ಯಾಕೆ ತಿನ್ನಕ್ ಮುಂಚೆ ನೆನಪಾಗಲ್ವಾ? ನಾನು ಆಗ್ಲೇ ಹೇಳಿಲ್ವಾ ನಂಗೆ ಹಸುವಾದಾಗ ಏನು ನೆನಪಿರಲ್ಲ ಅಂತ? ಚಿಕ್ಕ ಹುಡುಗಿ ಕಣಣ್ಣ, ಒಂದ್ 3 ಪೀಸ್ ಬೇಕು ಕೊಡೋನ್ ಬಿಡೋಣ. ಸರಿಯ ಮೊಹಮ್ಮತಿ ತರ ಕರ್ಗೋದ. ಸರಿ ಹಾಕು. ಓಹೋ ಅಲ್ಲಿ ನೋಡು, ನಾವು ಕಿಡ್ನಾಪ್ ಆಗಿದ್ದೀವಿ ಅನ್ನೋದನ್ನು ಮರೆತು ಅನ್ಯೋನ್ಯವಾಗಿ ಹಂಚ್ಕೊಂಡ್ ತಿಂತಾವ್ರಲ್ಲ. ಕಂಟ್ರಿ ಮಜ, ನಾನು ಕಾಯಿನ ಬುತ್ ಹೋಗ್ಬಿಟ್ಟು ವಿವೇಕ್ ಅವರಪ್ಪನಿಗೆ ಫೋನ್ ಮಾಡಿ ಎದುರು ಸುಟ್ಟು ಬರ್ತೀನಿ. ಆಮೇಲೆ ಇಬ್ರು ಜೊತೆಲಿ ಕುತ್ಕೊಂಡು ಪಲಾವ್ ತಿನ್ನೋಣ. ಬೇಗ ಹೋಗೋಣ, ಹೊಟ್ಟೆ ಹಸಿತೈತೆ. ಏನೋ ಲೇಟ್ ಮಾಡಿದ್ರೆ ನಾನು ಒಬ್ಬನೇ ತಿಂದು ಎಲ್ಲ ಮುಗಿಸ್ಬಿಡ್ತೀನಿ. ಆಮೇಲೆ ನಾನು ನಿನ್ ಮುಗಿಸ್ಬಿಡ್ತೀನಿ. ಇಲ್ಲ ಅಣ್ಣ, ನೀವು ಹೋಗಿ ಬರೋಣ, ಅಷ್ಟವರೆಗೂ ಮಲಗಿರ್ತೀನಿ. ದಪ್ಪಕ್ ಬಿತ್ಕ. ನಾನೊಬ್ಬ ತಿಳಿ ಪ್ಯಾಕೆಟ್ ತಗೊಂಬರ್ಲಾ? ಬೇಡ ಪುಟಿ, ಅವ್ರು ತುಂಬಾ ದುಷ್ಟರು. ಏನಕ್ಕೆ ಎದುರ್ಕೊಂಬಿಡಿ ವಿವೇಕ್, ನಾನು ತಗೊಂಬರ್ತೀನಿ. ಅವರೇ ನಂಗೆ ಇನ್ನೂ ಒಂದಿಟ್ಟು ಹೊಡೆದಿಲ್ಲ, ನೀವು ಹೊಡಿತೀರ ನಿಂಗೆ? ಸ್ವಲ್ಪ ತೆಪ್ಪಗಿರ್ತೀಯ, ನಾನು ತಗೊಂಬರ್ತೀನಿ. ಏ ಅವಿವೇಕ, ಕೊಡೈಲಿ ತಿನ್ಬೇಡ. ಕೊಡ್ಬೇಡ. ನಾನು ಹೆಂಗೆ? ಸೂಪರ್. ಯಾಕೆ ಪುಟಿ ಹೊಡೆದಿದ್ದು? ನೀನ್ ಕೈ ಇಟ್ಕೊಂಡಿದ್ರೆ ಅವ್ರಿಗೆ ಡೌಟ್ ಬರಲ್ವಾ? ಮತ್ತೆ ಕೈನ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಕಟ್ ಹಾಕ್ಬೇಕು. ನಾನು ಬಿಟ್ಟಿರೋ ಅವಾಗೆ ವಿವೇಕ್ ಅವರಪ್ಪ 10 ಲಕ್ಷ ಕೊಡೋ ಜಾಗದಲ್ಲಿ 20 ಲಕ್ಷ ಕಕ್ಕಬೇಕು. ಯಾಕೆ ಮಲಗಿರೋನ ಒಂದೇ ಬೃತ್ಯ ತೆಗಿನ ಆಗ್ಬಿಡ್ತೀಯ ನೀನು? ಲೇ ಅಂದಿ, ನಾನು ಬರೋ ಅಷ್ಟೊತ್ತಿಗೆ ಎಲ್ಲ ತಿಂದು ಮುಗಿಸ್ಬಿಟ್ಟಿದ್ಯಲ್ಲೋ. ನೀನ್ ತಿಂದೆ ನಿನ್ ಮುಖ ಮುತ್ತಿಗೆಲ್ಲ ಮೆತ್ಕೊಂಡ್ಬಿಡ್ತಾ ಅದು. ಗಂಡಲ್ಲೆಲ್ಲ ತಿಂದಿರ್ಬೇಕೇಳ ಸಣ್ಣ ವಿಷಯಕ್ಕಲ್ಲಿ ಯಾಕೆ ಹೊಡಿತೀಯ? ಇಬ್ರು ಹೋಗಿ ತಿನ್ಕೊಬರ ನಡಿ. ನಾವಿಬ್ರು ತಿನ್ನಕ್ಕೆ ಅಂತ ಅಲ್ಲೋಗೋದು, ಇಲ್ಲಿ ಇವ್ರಿಬ್ರು ಎಸ್ಕೇಪ್ ಆಗೋದು, ಇದು ಬೇಕಾ? ಈಗ ನಾನು ಮಲಗ್ತೀನಿ, ನೀನಾಗ್ ತಗೊಂಬ. ಬಿಡಿ ಬಿಡಿ, ನಂಗೆ ತುಂಬಾ ಸುಸ್ತಾಗ್ತಿದೆ. ನನ್ನ ಯಾಕೆ ಕರ್ಕೊಂಡ್ ಬಂದ್ರಿ? ನಿಮ್ಮಪ್ಪಂಗ್ ಫೋನ್ ಮಾಡಿ 10 ಲಕ್ಷ ರೂಪಾಯಿ ತಗೊಂಬ ಅಂತ ಹೇಳೋದಕ್ಕೆ. ನಾನ್ ತುಂಬಾ ಚಿಕ್ಕೋಳಲ್ವಾ, ರೇಟ್ ಕಮ್ಮಿ ಮಾಡ್ಕೊಂಡ್ಬಿಡ್ತಾನೆ. ಕೇಳ್ಬೇಕು. 100 ಚಾಕ್ಲೇಟ್ ತಗೊಂಬಂದ್ ಕೊಟ್ಟಿಲ್ಲ ಅಂದ್ರೆ ನಿಮ್ ಮಗಳನ್ನ ತುಂಡು ತುಂಡಾಗಿ ಪೀಸ್ ಮಾಡಿ ಕೆಂಗಡಿ ಮರಿ ಎಷ್ಟ್ ಬಿಡ್ತೀನಿ ಅಂತ ಹೇಳಿ. ಕಿಲಾಡಿ ಹುಡುಗಿ ನೀನು, ಸಾಕತ್ತ ಮಾತಾಡ್ತೀಯ. ಸಿನಿಮಾ ನೋಡಿ ಕಲ್ತಿರೋದು. ನನ್ ಮಾತು ನಿಂಗೆ ಇಷ್ಟ ಆಯ್ತಾ?
ಕೇಳಿ ಬಾಪ್ ಕಟ್ಟು ನಮ್ಗೆ ಬಂದ್ ತಿನ್ನಿಸ್ತೀಯ ನೀನು. ಕೊಡೋ ನಿಮ್ಮ ಅಪ್ಪನ ಫೋನ್ ನಂಬರು. ನಾನೇ ಹೊಡಿತೀನಿ ಕೊಡಿ. ಭೂಮಿ ಕಂಪನ ಆಗ್ತಾ ಇದೆ. ಕಂಪನ ಆಗ್ತಾ ಇರೋದು ಭೂಮಿ ಅಲ್ಲ ಕಣ, ನಿನ್ನ ಜೋಬಲ್ಲಿ ಇರೋ ನನ್ನ ಮೊಬೈಲು. ಹೌದಲ್ವಾ? ಕೊಡಿಲೆ. ಹಲೋ, ಇನ್ಸ್ಪೆಕ್ಟರ್ ಶಿಶುಪಾಲ್ IPS ಸ್ಪೀಕಿಂಗ್. ನನ್ನಿಬ್ರು ಕಿಡ್ನಾಪ್ ಮಾಡ್ಬಿಟ್ಟಿದ್ದಾರೆ. ನಂಗೆ ತುಂಬಾ ಭಯ ಆಗ್ತಿದೆ. ಅವರು ಕಾಸು ಬೇಕು ಅಂತ ಜೋರಾಗಿ ಹೊಡಿತಾ ಇದ್ದಾರೆ. ಯಾರಮ್ಮ ನೀನು? ನಾನಪ್ಪ ನಿಮ್ ಮಗಳು. ಅಷ್ಟು ಗೊತ್ತಾಗಲ್ವ ನಿಂಗೆ? ಇವ್ರಿಗೆ 100 ಚಾಕ್ಲೇಟ್ ಬೇಕಂತೆ, ಇಲ್ಲಾಂದ್ರೆ ನನ್ನನ್ನೇ 100 ತುಂಡು ಮಾಡ್ಬಿಡ್ತಾರಂತೆ. ಚಾಕ್ಲೇಟ್ ಅಂತೆ, ಚಾಕ್ಲೇಟ್. ಗೊತ್ತಾಯ್ತಾ? ನಿನ್ನ ಮಗಳು ನನ್ನ ಹತ್ರ ಅವಳೆ. 100 ಚಾಕ್ಲೇಟ್ ಅಲ್ಲ, 10 ಲಕ್ಷ ರೂಪಾಯಿ ತಗೊಂಡು ಹನುಮಗಿರಿ ಬೆಟ್ಟದ ಮೇಲೆ ಬರ್ಬೇಕು. ಇಲ್ಲಾಂದ್ರೆ ನಿನ್ನ ಮಗಳನ್ನ 100 ತುಂಡು ಮಾಡಿ ಹೆಂಗರಿ ಮನೆಗೆ ಸಿಕ್ಕಿದೆ ಅಂತ ಹೇಳಿ. ಎಫೆಕ್ಟ್ ನಿನ್ ಮಗಳದ. ಗೊತ್ತಾಯ್ತಾ? ಹಾಗೆಲ್ಲ ಮಾಡ್ಬೇಡ್ರಪ್ಪ. ಮಗುನ ಕಿಡ್ನಾಪ್ ಮಾಡಿದ್ದು ಮೊದಲನೇ ತಪ್ಪು, ಅದು ನನ್ನ ಹತ್ರನೇ ದುಡ್ಡು ಕೇಳಿದ್ದು ಎರಡನೇ ತಪ್ಪು. ಈ ತಪ್ಪು ಒಪ್ಪು ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ನಿನ್ನ ಮಗಳು ಬೇಕು ಅಂದ್ರೆ 10 ಲಕ್ಷ ರೂಪಾಯಿ ತಗೊಂಡು ಬಾ, ಇಲ್ಲ ಅಂದ್ರೆ ಗೊತ್ತಾಯ್ತಾ? ಇಡಲ್ಲ ಟಕ್ಲು. ರೌಡಿ ಅಂಕಲ್, ನಮ್ಮಪ್ಪ ಏನಂದ್ರು? ಶೇಖ್ ಅಬ್ದುಲ್ಲಾ ಆಗ್ಬಿಟ್ಟವನೆ. ಕೇಳಿ ಹುಡುಗಿ, ನಿಮ್ಮಪ್ಪ ಆಗ್ಲಿ ಬೇರೆಯವ್ರಪ್ಪ ಆಗ್ಲಿ, ಮಗಳು ಪ್ರಾಣ ತೆಗಿತೀನಿ ಅಂದ್ರೆ ಸಾಕು, ಎದುರ್ಕೊಂಡು ಕಾಸ್ನ ಜನ 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 ಅಂತ ನನ್ ಮುಂದೆ ಸುರಿತಾನೆ. ಇವ್ರ ಕೇಸ ಒಂದ್ ಲೆವೆಲ್ ಬಂತು. ಅವ್ನ್ ಏನಾಯ್ತಣ್ಣ? ಪಾಪ ಅವ್ರಪ್ಪ ಏನೋ 3 ದಿವಸ ಟೈಮ್ ಕೇಳವ್ನು ಕಣ. ಒಡವೆ ವಸ್ತ್ರ ಪಾತ್ರೆ ಪಡಗ ಎಲ್ಲ ಮಾರ್ಬಿಟ್ಟು ದುಡ್ಡು ತರ್ಬೇಕಂತೆ. ಕಾಯಣ ಬಿಡು, 1-3 ದಿವಸ ತಾನೆ. ಆಮೇಲೆ ಒಂದ್ ಬರ್ಲಿಲ್ಲ ಅಂದ್ರೆ ಇದ್ದೇ ಆಯ್ತಲ್ಲ. ಆ ನನ್ ಮಗನ ಚೆನ್ನಾಗಿ ಕತ್ತರಿಸ್ಬಿಟ್ಟು ನಾಯಿಗೋ ನರಿಗೋ ಹಾಕ್ಬಿಡೋಣ. ಯಾರು ಸರ್ ಅದು? ಯಾರು ಅಂತ ಗೊತ್ತಿಲ್ಲ ಕಣ, ಯಾವ್ದೋ ಹೊಸ ನಂಬರು. ಆ ಹುಡುಗಿ ನನಗೆ ಫೋನ್ ಮಾಡಿ ತೊಂದರೆಯಲ್ಲಿದ್ದೀನಿ, ದುಡ್ಡು ತಗೊಂಡ್ಬನ್ನಿ ಅಂತು. ಆ ಹುಡುಗಿ ಬುದ್ಧಿ ಉಪಯೋಗಿಸಿ ನಿಮ್ಗೆ ಫೋನ್ ಮಾಡಿದಾಳೆ ಅಂದ್ರೆ ಅವಳು ಕಿಡ್ನಾಪ್ ಆಗಿದ್ದಾಳೆ ಅಂತ ಅರ್ಥ. ಆ ಕಿಡ್ನಾಪ್ ಆಗಿರೋ ಹುಡುಗಿ ಆ ಚೆನ್ನಪ್ಪನ ಮಗಳೇ ಯಾಕೆ ಆಗಿರ್ಬಾರ್ದು? ನಡಿ, ಚೆನ್ನಪ್ಪನ ಕರ್ಕೊಂಡು ಹೋಗೋಣ. ನಾನೆಲ್ಲ ಅಂತ ಕೆಲಸ ನಂಗೆ ಹೊಡಿತೀಯಾ? ಏಯ್, ನೀನ್ ತಾಕತ್ ಹೋಗಿದ್ರೆ ಅವನ ಜೊತೆ ಹೋಗಿ ನಿಂತ್ಕೊಳ್ಳೋ. ನಾನು ಅವ್ನ ಪಕ್ಕ ನಿಂತ್ಕೊಂಡ್ಬಿಟ್ರೆ ನೀನೇ ಹೊಡೆದ್ಬಿಡ್ತೀಯಾ? ಹೋಗ್ಬಿಟ್ರೆ ನಿಂತ್ಕೊಳ್ಳೋದು. ನೋಡ, ಇರೋದಿಷ್ಟು ಅವಳು ನನ್ ತಾಕತ್ ಬಗ್ಗೆನೇ ಮಾತಾಡ್ತಾಳೆ. ಏನಿವಾಗ? ಏನಿಲ್ಲ, ಎಲ್ಲ ಇದೆ ಇರು. ಐತೆ ಇರು ನಿಮ್ಗೆ. ನೀನ್ ಮಾಡಿರೋ ಸಹಾಯಕ್ಕೆ ಎಷ್ಟ್ ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನಿನ್ ಟ್ಯಾಂಕ್ಸ್ ಮನೆ ಹಾಳಾಗೋಯ್ತು. ನಾವೇನಾದ್ರು ಸಿಗಾಕೊಂಡ್ರೆ ನಮ್ಮಿಬ್ಬರನ್ನ ಕಟ್ಟಾಕ್ಬಿಡ್ತಾರೆ. ಮೊದ್ಲಿಂದ ಓಡೋಣ. ಸಾರ್, ಹೆಂಗನ ಮಾಡಿ ನನ್ ಮಗಳ ಪುಟ್ಟನ ಹುಡುಕೊಡಿ ಸಾರ್. ನಿಮ್ ಮಗಳು ಕಿಡ್ನಾಪ್ ಆಗಿರ್ಬೋದು ಅಂತ ನಮಗೂ ಅನುಮಾನ ಇದೆ. ನನಗೂ ಹಾಗೆ ಅನಿಸ್ತಾ ಇದೆ ಸಾರ್. ಸರ್, ಏರಿಯಾ ಏನೋ ಇದೆ, ಇಲ್ಲ ಯಾವ್ದಾದ್ರು ಮರ ಕಟ್ಟಾಕಿರ್ಬೋದಲ್ಲ. ನೋಡಿ ಸರ್, ಅದೇ ನಮ್ಮ ಮಾಮೂಲಿ ಗಿರಾಕಿಗಳು. ಎಷ್ಟ್ ಸಲ ಕರ್ಕೊಂಡೋಗಿ ರುಬ್ಬಿದ್ರು ನಿಮ್ಗೆ ಬುದ್ಧಿ ಬರಲ್ಲನಾ? ಏನ್ ಮಾಡ ಸರ್, ಬೇರ್ ಮೇಲೆ ಈಚೆ ಬಂದ್ಮೇಲೆ ಸುಮ್ನೆ ಇರಕ್ಕಾಯ್ತದ? ಕುಲ್ ಕಸ್ಬು ಏನಾದ್ರೂ ಮಾಡೋಣ ಅಂತ ಹೋಗ್ತೀವಿ, ಹಿಂಗ್ ತಗ್ಲಾಕೊಂಡ್ಬಿಡ್ತೀವಿ ನೋಡಿ ಸರ್. ಯಾರ ನಿಮ್ಮನ್ನ ಕಟ್ಟಾಕಿದ್ದು? ಸರ್, ಯಾವ್ದೋ ಸಣ್ಣ ಹುಡುಗಿ ಪುಟ್ಟಿ ಅಂತ ಆ ಹುಡುಗಿ ಕಿಡ್ನಾಪ್ ಮಾಡಿ ಅವ್ರ ಅಪ್ಪಂಗೆ ಫೋನ್ ಮಾಡ್ತಿದ್ದು. ಸರ್, ಅದೇ ಫೋನು ನೆನ್ಪಾಯ್ತಾ? ಗೊತ್ತಾಯ್ತು, ಸುಮ್ಮನೆ ನಿಂತ್ಕೊಳ. ಅಲ್ಲ ಸರ್, ಅವ್ರಪ್ಪ 10 ಲಕ್ಷ ರೂಪಾಯಿನ ಈಗ ತತ್ತಾನೆ ಅಂತ ಕಾಯ್ತಾನೆ ಇದ್ದು ಸರ್. ಅಷ್ಟರಲ್ಲಿ ಈ ಹುಡುಗಿ ನಮ್ ಕಣ್ಣಿಗೆ ಮಣ್ಣೆರಚ್ಬಿಟ್ಟು ನಮ್ಮನೆ ಕಟ್ಟಾಕ್ ಹೋಗ್ಬಿಟ್ಟು ನೋಡಿ ಸಾರ್, ಪುಟ್ಟಿ ಅಂದ್ರೆ ನನ್ ಮಗಳು ಸರ್, ಅವಳೆ. ಎಲ್ಲೊಂದು ಕೇಳಿ ಸರ್. ಇವರೇ ಸಿಕ್ಕದ್ಮೇಲೆ ಪುಟ್ಟಿ ಎಲ್ಲ ಹೋಗ್ತಾಳೆ. ಎತ್ತಾಕಳ ಸ್ಟೇಷನ್ ಕರ್ಕೊಂಡೋಗಿ ಇನ್ನೊಂದ್ಸತಿ ರುಬ್ಬಣ. ಅವಲಕ್ಕಿ ಪವಲಕ್ಕಿ ಕಾಂಚಿನ ಮಿನ ಡಾಮ್ ಡೋಮ್ ಕೈ ಪುಸ್. ಪುಟ್ಟಿ, ನೀನ್ ಯಾವಾಗ್ಲೇ ಬಂದೆ? ನಾನ್ ಬಂದಿದ್ದು ಆಯ್ತು, ಫ್ರೆಶ್ ಆಗಿದ್ದು ಆಯ್ತು. ನೀನು ಯಾವಾಗ ಹೋಗಿದ್ದೆ? ಜೋಡಿ ಇತ್ತು. ನನ್ ಬಗ್ಗೆ ನಾನು ಮಾತಾಡ್ತೇನೆ. ಇಷ್ಟು ದಿವಸ ನೀನೆಲ್ಲ ಹಾಳಾಗ
ಯಾರನ್ನ ನಿನ್ ಮಗಳು ಅಂದಿತ್ತು ಬಂದ್ಬಿಟ್ಟ ನೀನೇನೋ ತಪ್ಸ್ಕೊಂಡು ಹೋಗೋದು ಹೋಗ್ಬಿಟ್ಟೆ ನಿಮ್ಮಪ್ಪ ನನ್ ಮೇಲೆ ರ್ಯಾಂಕ್ ಆಗ್ಬಿಟ್ಟವನೆ ಆ ಮಮತಾ ಆಂಟಿಗೆ ನನ್ನ ಮುಖ ತರ್ಸಕ್ಕಾಗ್ತಾನೆ ತಲೆ ತಪ್ಸ್ಕೊಂಡು ಓಡಾಡ್ತಾ ಇದ್ದೀನಿ ನಮ್ಮ ಪುಟ್ಟೆ ದೊಡ್ಡಪ್ಪ ಅದೇನಾಯ್ತು ಗೊತ್ತಾ ಇಷ್ಟ ಆಯ್ತು ಪುಟಿ ನೀನು ಮಾಡೋ ಸಾಹಸಗಳು ಒಂದ ಎರಡ ದೊಡ್ಡಪ್ಪ ತುಂಬಾ ಹೊಟ್ಟೆ ಎಸಿತಾ ಇದೆ ಅಷ್ಟೇ ತಾನೆ ತರ್ಸ್ಬಿಡ್ತೀನಿ ನೀನು ಲೇ ಚಪ್ಪಲಿ ಬಾರೆ 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 ಅದು ಪುಟ್ಟಿ ಬಂದಿದ್ದಾಳೆ ಬಂದ್ಬಿಟ್ಲಾ ಸ್ವಲ್ಪ ತಪ್ಪಿಗೆ ಅವಳಿಗೇನೋ ಹಸುವಾಗ್ತಾ ಇದೆ ಅಂತ ತಂದು ಬಡಿ ಏನ್ ಬಡಿಯೋದು ಮಾಡಾಕ ತಕ್ಕ ಕಾಯ್ಕೊಂಡಿರಕ್ ಹೇಳಿ ಕೊಡೆ ಕದಿಯಕ್ ಬರ್ತೀಯ ಮಾಡ್ ಹಾಕೋರ್ಗು ಕಾಯಕ್ಕಾಗಲ್ಲ ನಿಂಗೆ ಇನ್ನೊಂದ್ಸಲಿ ಕದಿಯಕ್ ಬಂದ್ರೆ ಸೌತೆಕಾಯಲ್ಲೇ ಹೊಡೆದ್ ಬಿಡ್ತೀನಿ ಗಾಡಿ ಪೂರ್ತಿ ಹಾಳಾಗೋಗಿದೆ ಇದನ್ನ ಗ್ಯಾರೇಜ್ ವರ್ಗೂ ತೊಳ್ಕೊಂಡು ಹೋಗ್ಬೇಕು ಇಲ್ಲಿ ಬೇರೆ ಯಾರು ಇಲ್ವಲ್ಲ ಸಹಾಯಕ್ಕೆ ಅಂಕಲ್ ತುಂಬಾ ಹೊಟ್ಟೆ ಹಸಿತಾ ಇದೆ ಏನಾದ್ರು ತಿನ್ನಕ್ಕಿದ್ರೆ ಕೊಡಿ ಅಂಕಲ್ ನನ್ ಗಾಡಿ ಕೆಟ್ಟೋಗಿ ಇದನ್ನ ಗ್ಯಾರೇಜ್ ವರ್ಗೂ ತಳ್ಕೊಂಡು ಹೋಗೋದಾಗಪ್ಪ ಅಂತ ನಾನ್ ತಲೆ ಕೆಡ್ಸ್ಕೊಂಡಿದ್ರೆ ತಿನ್ನ ಕೊಡ್ಬೇಕಂತೆ ಅಂಕಲ್ ಈ ಗಾಡಿನ ಗ್ಯಾರೇಜ್ ವರ್ಗೂ ತಳ್ಕೊಂಬಂದ್ರೆ ನಂಗೆ ತಿನ್ನ ಕೊಡಿಸ್ತೀರಾ ನೋಡಮ್ಮ ಇದು ನಿಜವಾದ ಗಾಡಿ ನೀನು ಮನೇಲಿ ಆಟಾಡೋ ಸಾಮಾನಲ್ಲ ಅಂಕಲ್ ನಂಗ್ ಹೊಟ್ಟೆ ಎಸಿಯೋದಾಗ ಎಂತ ಕೆಲಸ ಮಾಡಕ್ಕೂ ಸಿದ್ಧ ಮೊದ್ಲು ಹಗ್ಗ ತಗೊಂಬಂದ್ ನನ್ ಸೊಂಟ ಕಟ್ಟಿ ನಾನ್ ಎಳ್ಕೊಂಡ್ಬಿಡ್ತೀನಿ ಇದನ್ನ ಗ್ಯಾರೇಜ್ ವರ್ಗು ಎಳ್ಕೊಂಡ್ ಬಂದಿದ್ದೆ ಆದ್ರೆ ಈಗ ಕೇಳಿದಷ್ಟು ಊಟ ಕೊಡಿಸ್ತೀನಿ ಮೊದ್ಲು ಹಗ್ಗ ತಗೊಂಬನ್ನಿ ಅಂಕಲ್ ರೆಡಿನಾ ರೆಡ್ಡಿ ಹಂಗಾದ್ರೆ ರೆಡಿ ನಿನಗೆ ಇಷ್ಟೊಂದು ಶಕ್ತಿ ಎಲ್ಲಿಂದ ಬಂತು ಈ ಹಸಿವು ಇದೆಯಲ್ಲ ಪೂರ್ತಿ ಶಕ್ತಿ ಕೊಡುತ್ತೆ ಹಂಗಂದ್ರೆ ಹಂಗಂದ್ರೆ ಮನುಷ್ಯನ್ ಹೊಟ್ಟೆ ಹಸಿದಾಗ ಹೊಟ್ಟೆ ತುಂಬಿಸ್ಕೊಳಕ್ಕೆ ಏನ್ ಬೇಕಾದ್ರೂ ಮಾಡ್ತಾನೆ ಒಳ್ಳೆನೂ ಮಾಡ್ತಾನೆ ಏನ್ ಊಟ ಕೊಡಿಸ್ತೀಯ ಇಲ್ವೋ ನಿನ್ನಂತವ್ರಿಗೆ ಇಲ್ಲ ಅನ್ನಕ್ಕಾಗತ್ತಾ ಮಾತಾಯ್ ಏನ್ ಬೇಕು ಅಮ್ಮ ಅವ್ರೆ ನನಗೊಂದು ಪ್ಲೇಟ್ ಮೀಲ್ಸು ಈ ಹುಡುಗಿಗೆ ಫುಲ್ ಮೀಲ್ಸ್ ಪ್ಲೇಟ್ ಬೇಸು ಫುಲ್ ಮಿಲ್ಸ್ ಇಲ್ಲ ಒಂದ್ ಊಟ 50 ರೂಪಾಯಿ ಎಷ್ಟು ಬೇಕಾದ್ರೂ ತಿನ್ಬೋದು ಆಯ್ತಾಯ್ತು ಕೊಡು ತಿನ್ನಕ್ಕೂ ಕೇಳ್ಕೊಂಡ್ ಬಂದಿರ್ಬೇಕು ಏನ್ ಮಕ್ಮಗ ನೋಡ್ತಾ ಇದ್ದೀರಾ ಅನ್ನ ಹಾಕ್ರಿ ಎಲ್ಲಿಂದ ತರೋಣ ನಿನ್ನಂತ 4 ಜನ ಬಂದ್ಬಿಟ್ರೆ ನಾವು ಟೆಂಟ್ ಎತ್ಕೊಂಡು ಹೋಗ್ಬೇಕಾಗತ್ತೆ ನಮ್ಮನ್ ಜೈಲಿಗೆ ಕಳ್ಸಿದ್ದಲ್ಲ ಪುಟ್ಟಿ ಅವಳನ್ನ ಸುಮ್ನೆ ಬಿಡ್ಬಾರ್ದಣ್ಣ ಸುಮ್ನೆ ಬಿಡ್ಬಾರ್ದು ಓ ಕಣ ಕಣ್ರಿ ಅಲ್ಲ ಕಣ ನಮ್ ಸರಿ ಸಮನಾದವ್ರ ಜೊತೆ ನಾವು ಗುದ್ದಾಡ್ಬಿಟ್ಟು ಜೈಲ್ಗೆ ಹೋಗಿದ್ರೆ ಅದಕ್ಕೊಂದು ಮರ್ಯಾದೆ ಅಂತ ಇರೋದಪ್ಪ ಯಾವ್ದೋ ಕಾಂಜಿ ಪಿಂಜಿ ಆಟದ ಹುಡುಗಿ ನಮ್ನ ಹೊಡೆದು ಜೈಲು ಕಳಿಸ್ಬಿಟ್ಲಲ್ಲೋ ಬಿಡ್ಬಾರ್ದು ಕಣ ಅವಳನ್ನ ನಾವು ಹೊಟ್ಟೆ ತುಂಬ ಊಟ ಮಾಡ್ಬಿಟ್ಟು ಆಮೇಲೆ ಊಟ
ಏನಾಯ್ತಾ ಪುಟಿ 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 ಏಯ್ ಪುಟ್ಟಿ ನಿಂಗೆ ಗೊತ್ತಾ ಗೊತ್ತಿಲ್ಲ ಏನು ಆ ಪುಟ್ಟಿನ ಕರ್ಕೊಂಡ್ ಬಂದಿದ್ದೆ ನಾನು ಅವಳು ಇಲ್ಲೇ ಊಟ ಮಾಡ್ತಾ ಕೂತಿದ್ಲು ಅದ್ ಯಾವ ಮಾಯದಲ್ಲಿ ಎಲ್ಲೋ ಬಿಟ್ಲೋ ಗೊತ್ತಾಗ್ಲಿಲ್ಲ ಏ ಡವ್ ಮಾಡ್ಬೇಡ ನೀನು ನಾವು ಬಸ್ಸಿರೋದ್ ನೋಡ್ಬಿಟ್ಟು ನೀನ್ ಅವಳನ್ನ ಬಸ್ ಇಟ್ಕೊಂತ ಹೇಳಿ ಅವಳು ಓಡಾಡ್ತಾಳೆ ನನಗ್ ಗೊತ್ತಿಲ್ಲ ಅಂತ ಹೇಳಿಲ್ವೇನ್ರಿ ನನಗ್ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀನಿ ನಾನು ಗಲಾಟೆ ಮಾಡ್ತಾ ಇದ್ದೀರ ನೀವು ಗೊತ್ತಿಲ್ವಾ ಗೊತ್ತು ನೀ ನನ್ನ ಗಾಡಿ ಎಳ್ಕೊಂಡ್ ಬಂದಿದ್ದು ಅಲ್ದೆ ನನ್ನ ಬಾಡಿನೂ ಕಾಪಾಡ್ಬಿಟ್ಟೆ ನಿನ್ನಂತವಳು ನಮ್ಮ ಹೋಟ್ಲಲ್ಲಿ ಇರ್ಬೇಕು ನಿಂಗ್ ಹೊಟ್ಟೆ ತುಂಬಾ ಊಟ ಹಾಕ್ತೀನಿ ತಟ್ಟೆ ಲೋಟ ತೊಳ್ಕೊಂಡು ನೀ ಇಲ್ಲೇ ಇದ್ಬಿಡು ವಿಠಲ ಪಾಂಡುರಂಗ ವಿಠಲ ಅಲ್ಲು ಸಲ್ಲ ಇಲ್ಲು ಸಲ್ಲ ಪಾಂಡುರಂಗ ವಿಠಲ